ಇಡೀ ದೇಶದಲ್ಲಿ ಹಿಂದೆಂದೂ ಕೂಡ ಕಂಡು ಕೇಳರಿಯದ ಮಟ್ಟಿಗೆ ಆದಂತಹ ಕೊಲೆ ಇದು. ಆತ ಸಾಮಾನ್ಯ ವ್ಯಕ್ತಿಯಲ್ಲ, ಪೊಲೀಸ್ ಮಹಾನಿರ್ದೇಶಕರಾಗಿ ಕೆಲಸ ಮಾಡಿದಂಥವ್ರು. ಸಾಮಾನ್ಯವಾಗಿ ಪೊಲೀಸ್ ಮಹಾನಿರ್ದೇಶಕರು ಅಂತಂದರೆ ರಾಜ್ಯದಲ್ಲಿ ಯಾವುದೇ ಜನಗಳಿಗೆ ಏನೇ ತೊಂದರೆ ಆಗಬಾರ್ದು ಅಂತ ಕಾಯುವಂಥ ರಕ್ಷಕ. ಆದರೆ ಆತನಿಗೆ ಆಗಿದ್ದು ನೋಡಿ, ಹೆಂಡತಿನೇ ಆತನ ಕೈಕಾಲನ್ನು ಕಟ್ಟಿ ಹಾಕಿದ್ಲು, ಖಾರದ ಪುಡಿ ಎರಚಿದ್ಲು, ಅದಾದ ನಂತರ ಚುಚ್ಚಿ ಕೊಲೆ ಮಾಡಿದ್ಲು. ಆ ಕೊಲೆಯ ಭೀಕರತೆ ನೋಡ್ಬೇಕು ನೀವು. ನಿವೃತ್ತ IGP ಓಂ ಪ್ರಕಾಶ್ ಅವರ ದುರಂತದ ಕಥೆ ಇದು. ಕೊಲೆ ಮಾಡಾದ ಮೇಲೆ ಆಕೆ ಮೆಸೇಜ್ ಕಳಿಸ್ತಾಳೆ, ಐ ಫಿನಿಶ್ ದ ಮಾನ್ಸ್ಟರ್ ಅಂತ. ತನ್ನ ಗೆಳತಿಗೆ ಮೆಸೇಜ್ ಕಳಿಸ್ತಾಳೆ, ಒಬ್ಬರು IPS ಅಧಿಕಾರಿಯ ಪತ್ನಿ, ಐ ಫಿನಿಶ್ಡ್ ದ ಮಾನ್ಸ್ಟರ್. ಎಂಥ ಗತಿ ನೋಡಿ, ಎಂಥ ಸ್ಥಿತಿ ಇದು. ನಿವೃತ್ತ IGPಯ ದುರಂತ ಅಂತ್ಯದ ಕಥೆ. ಅದಾದಮೇಲೆ ಆ ಹೆಂಡತಿಯನ್ನ ಮಗಳನ್ನ ಪೊಲೀಸರು ಸ್ಟೇಷನ್ಗೆ ಕರ್ಕೊಂಡ್ಬಂದರು. ಅಲ್ಲೂ ಕೂಡ ದೊಡ್ಡ ಹೈ ಡ್ರಾಮಾ ನಡೀತು. ಯಾವುದೇ ಕಾರಣಕ್ಕೂ ನಾನು ವೆಹಿಕಲಿಂದ ಇಳಿಯೋದೇ ಇಲ್ಲ, ನಾನು ಒಳಗಡೆ ಬರೋದೇ ಇಲ್ಲ, ಇದೆಲ್ಲವೂ ಕೂಡ ಆಗೋಯ್ತು. ನೋಡಿ, ಕಟ್ಕೊಂಡಂಥ ಹೆಂಡತಿ ಗಂಡನನ್ನು ಚುಚ್ಚಿ ಕೊಲೆ ಮಾಡ್ತಾಳೆ ಅಂದರೆ, ಅದರಲ್ಲೂ ರಾಜ್ಯದ ಅತ್ಯುನ್ನತ ಹುದ್ದೆ ಲೆಕ್ಕದಲ್ಲಿ ಪೊಲೀಸ್ ಇಲಾಖೆಯಲ್ಲಿ IGP ಹುದ್ದೆ, ಅದನ್ನು ನಿರ್ವಹಿಸಿ ವಿಶ್ರಾಂತಿ ಜೀವನ ನಡೆಸಿದ್ದಂಥ ಪತಿ. ಮೊದಲಿಂದಲೂ ಕೂಡ ಈಕೆದು ಕಿರುಕುಳ ಇದ್ದೇ ಇತ್ತಂತೆ. ಗಂಡ ಇದೆಲ್ಲವನ್ನು ಕೂಡ ಸಹಿಸಿಕೊಂಡಿದ್ರು. ಆದರೆ ಈ ರೀತಿ ಕೊಲೆಯಲ್ಲಿ ಪರ್ಯಾವಸನ. HSR ಲೇಔಟ್ ಠಾಣೆ ಬಳಿ ಪತ್ನಿ ಪಲ್ಲವಿ ಮತ್ತು ಮಗಳು ಇಬ್ರು ಕೂಡ ಹೈಡ್ರಾಮಾ ಮಾಡಿದ್ರು. ಕಾರಿನಿಂದ ಇಳಿಯಲ್ಲ, ನಾವು ಹೊಯ್ಸಳದಿಂದ ಇಳಿಯಲ್ಲ ಅಂತ ಪತ್ನಿ ಪಲ್ಲವಿ ಮತ್ತೆ ಮಗಳು ಕೃತಿ, ನನ್ನ ಮುಟ್ಬೇಡಿ, ಯಾಕೆ ಟಚ್ ಮಾಡ್ತೀರಿ, ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರಿ, ಡೋಂಟ್ ಟಚ್ ಮೀ, ಈ ಥರದ್ದೆಲ್ಲ ಆವಾಜ್. ಈ ಅಮ್ಮನಿಗೇನು ತಲೆ ಸರಿ ಇತ್ತೋ ಇಲ್ವೋ, ಗಂಡನನ್ನೇ ಬಲಿ ಹಾಕಿಬಿಟ್ಲು. ಅಂತೂ ಇಂತೂ ಇನ್ನೇನು ವರ್ಕೌಟ್ ಆಗಲ್ಲ ಅಂತ ಗೊತ್ತಾಯಿತು. ಅದಾದಮೇಲೆ ಕಾರಿಂದ ಇಳಿದು ಹೋಗಬೇಕಾಯಿತು. ಎಂಥ ಸ್ಥಿತಿ ನೋಡಿ. ನಾವು ತೋರಿಸ್ತಾ ಇದ್ದೀವಿ ಪಲ್ಲವಿ ಓಂ ಪ್ರಕಾಶ್ ಪತ್ನಿ. ಆಕೆನ ಕರ್ಕೊಂಬಂದರು. ಯಾಕೆ ನನ್ನ ಕರ್ಕೊಂಬಂದಿದ್ದೀರಿ, ಯಾಕೆ ನನ್ನ ಮುಟ್ತೀರಿ, ಯಾಕೆ ಟಚ್ ಮಾಡ್ತೀರಿ, ಈ ರೀತಿ ಹಲವಾರು ಪ್ರಶ್ನೆಗಳನ್ನು ಆಕೆ ಹಾಕಿದ್ಲು. ಕೊನೆಗೆ ಯಾವುದು ಕೂಡ ವರ್ಕೌಟ್ ಆಗಲ್ಲ ಅಂತ ಗೊತ್ತಾಯಿತು. ಆಮೇಲೆ ಕಾರಿಂದ ಇಳಿದು ಆಕೆ ಹೊರಟ್ಲು. ಇದು ಸಂಗತಿ. ಮಗಳು ಇನ್ನೂ ಹೋಗಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಆಕೆ ವಾಪಸ್ ಬಂದ್ಲು ಅಂತ ಅದು ತೋರಿಸ್ತಾ ಇದೀವಿ ನೋಡಿ ನಾವು.